ಹಾಯ್. ಹಾಯ್, ನಾವ್ ಎಲ್ಲಿ ಹೋಗ್ತಿದೀವಿ ಇವಾಗ? ಮೆಟ್ರೋನಲ್ಲಿ ಒನ್ ಡೇ ಟ್ರಿಪ್, ಒನ್ ಡೇ ಔಟಿಂಗ್ ಹೋಗ್ತಾ ಇದೀವ. ಡೇ ಔಟಿಂಗ್ ಹೋಗ್ತಾ ಇದೀವ. ಓಕೆ, ಹೆಲೋ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಶಶಿಶೇಖರ್ ಚಾನಲ್. ಸೊ ಇವತ್ತು ನಾವು ಹೋಗಿದ್ದು ಪ್ರಾಣಿ ಪ್ರಪಂಚಕ್ಕೆ. ಸೊ ಈ ಪ್ರಾಣಿ ಪ್ರಪಂಚ ಬರ್ಡ್ ಸ್ಯಾಂಕ್ಚುರಿ ಇರೋದು ಕನಕಪುರ ರೋಡಲ್ಲಿರೋ ಸೋಮನಹಳ್ಳಿ ಹತ್ರ. ಆದರೆ ಸೋಮನಹಳ್ಳಿ ಗೇಟ್ ಇಂದ ನಿಮಗೆ ಒಳಗಡೆ ಒಂದು 5-6 ಕಿಲೋಮೀಟರ್ ಹೋಗಬೇಕಾಗತ್ತೆ. ಸೊ ಓನ್ ವೆಹಿಕಲ್ ಇದ್ರೆ ಬೆಸ್ಟು, ಅಥವಾ ನೀವು ಬಸ್ಸಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಬಸ್ ನಿಮಗೆ ಸೋಮನಹಳ್ಳಿ ಗೇಟ್ ಹತ್ರ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಒಳಗೆ ಈ ರೀತಿ ಆಟೋದಲ್ಲಿ ಬರಬೇಕಾಗತ್ತೆ. ಸೊ ವೆಲ್ಕಮ್ ಟು ಪ್ರಾಣಿ ಪ್ರಪಂಚ. ಇದೊಂದು ತುಂಬ ಅದ್ಭುತವಾದ ಜಾಗ ಅಂತ ಹೇಳ್ಬೋದು. ಯಾರಿಗೆಲ್ಲ ಪ್ರಾಣಿಗಳು ತುಂಬ ಇಷ್ಟ ಆಗುತ್ತೋ, ಬರ್ಡ್ಸ್ಗಳು ಇಷ್ಟ ಆಗುತ್ತೋ, ಸೊ ಅಂಥವ್ರಿಗೆ ಈ ಜಾಗ ತುಂಬ ಇಷ್ಟ ಆಗುತ್ತೆ. ಇಲ್ಲಿನ ವಿಶೇಷತೆ ಏನು ಅಂತ ಒಳಗಡೆ ನಾವು ಹೋಗ್ತಾ ನೋಡ್ಕೊಂಡು ಹೋಗೋಣ, ಬನ್ನಿ. ಸೊ ಇಲ್ಲಿ ಎಂಟರ್ ಆಗ್ತಿದ್ದಂಗೆ ನಮಗೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಸೊ ಒಬ್ಬರಿಗೆ 400 ರುಪೀಸ್ ಚಾರ್ಜ್ ಮಾಡ್ತಾರೆ. ಮಕ್ಕಳಿಗಾದರೂ ಆಗ್ಬೋದು, ದೊಡ್ಡವ್ರಿಗಾದ್ರೂ ಆಗ್ಬೋದು, ಎಲ್ಲರಿಗೂ ಸೇಮ್ ಚಾರ್ಜಸ್. ಸೊ ಇಲ್ಲಿನ ಸ್ಪೆಷಾಲಿಟಿ ಏನು ಅಂತಂದರೆ, ಈ ರೀತಿ ಪ್ರತಿಯೊಂದು ಸೆಕ್ಷನಲ್ಲೂ ಎಜುಕೇಟರ್ ಇರ್ತಾರೆ. ಅನಿಮಲ್ಸ್ ಬಗ್ಗೆ ಅವರು ಕಂಪ್ಲೀಟ್ ಡೀಟೇಲ್ಸನ್ನು ನಮಗೆ ಕೊಡ್ತಾರೆ. ಸೊ ವೆರಿ ಬ್ಯೂಟಿಫುಲ್. ಏನ್ ನೋಡ್ತಾ ಇದ್ದೀರಿ? ಸುತ್ತಮುತ್ತ ಯಾವ ಪ್ರಾಣಿ ನೋಡ್ತಾ ಇದ್ದೀರಾ ನೀವು? ವಿಚ್ ಅನಿಮಲ್ಸ್ ಡು ಯು ಸೀ ಅರೌಂಡ್? ರ್ಯಾಟ್ ಮತ್ತೆ ರಾಬಿಟ್. ವೆರಿ ಗುಡ್. ಹೌದು, ಈ ರ್ಯಾಟ್, ಸ್ಕ್ವಿರಲ್, ಪಾಕಿಮನ್, ಬ್ಯಾಂಡಿಕಟ್, ಜರ್ಬಿ, ಗಿನಿಪಿಗ್ ಇವೆಲ್ಲ ರೋಡೆಂಟ್ ಜೊತೆಗೆ ಬರ್ತಾರೆ. ಈ ರೋಡೆಂಟ್ ಜೊತೆಗೆ ಸೇರಿದಂತೆ ಎಲ್ಲಾ ಪ್ರಾಣಿಗಳು ಒಂದು ಪ್ರಾಬ್ಲಮ್ ಇರುತ್ತೆ. ಏನಂದ್ರೆ, ಇವಾಗ ನಿಮ್ಮನೆ ಸುತ್ತಮುತ್ತ ಇಲಿಗಳಿದ್ರೆ ಅವ್ರು ನಿಮ್ಮನೆ ಒಳಗಡೆ ಬಂದು ಏನ್ ಮಾಡ್ತಾರೆ? ಏನ್ ಮಾಡತ್ತಪ್ಪ ಇಲ್ಲಿ? ಏನ್ ಮಾಡ್ತಾರೆ ಮನೆ ಒಳಗಡೆ ಬಂದ್ರೆ? ಚೀಸ್ ತಿನ್ನುತ್ತೆ. ಏನ್ ಮಾಡ್ಬೋದು ಮನೆ ಒಳಗಡೆ ಬಂದ್ರೆ ಇಲಿಗಳು? ನಿಮ್ ಬಟ್ಟೆಗಳನ್ನ ಕಷ್ಟಪಟ್ಟು ಅದೇ ಹೌದು, ಸ್ಕೂಲ್ಗೆ ಹೋಗಿ ಬಂದು ಬ್ಯಾಗ್ ಏನಾದ್ರು ಕರೆಕ್ಟ್ ಆಗಿ ಇದ್ದಿರ, ಬೇರೆ ಏನಾದ್ರು ಮಿಸ್ ಆಗಿರ ಬ್ಯಾಗ್ ಅನ್ನು ಕಷ್ಟಿರುತ್ತೆ. ಪ್ಲಾಸ್ಟಿಕ್ ಐಟಮ್ಸ್, ನೆಟ್ಟು ಕಟ್ಟಿದ್ದಾರೆ. ಅವ್ರು ಏನ್ ಕಟ್ಟಿದ್ದಾರೆ? ಹೌದು, ವೆರಿ ಗುಡ್. ಜರ್ಬಿ. ಹೇಳ್ಕೊಂಡು ಏನಾಗದು ಹೇಳ್ಕೊಂಡು ಏನು ಫೀಲ್ ಆಗ್ತಾ ಇಲ್ವಾ? ಅವ್ರು ಸುಮ್ಮನೆ ಕೂತಿದಾರ. ಓಯ್, ಏನು ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಏನಾದ್ರು ಮಾಡ್ತಾ ಇದೆಯಾ? ಸುಮ್ಮನೆ ಇದೆಯಲ್ವಾ? ಅವ್ರಿಗೇನು ಏನು ಮಾಡ್ತಾರೆ, ಹಿಡ್ಕೊಳ್ಳೋಣ. ನೀವು ಹಿಡ್ಕೊಳ್ತೀರಾ? ಏನಾಗ್ತಿದೆ? ಏನಾಗ್ತಿದೆ ಸಿಟಿ? ರಾಜಿ ಇನ್ನೊಂದು ಅಲ್ಲಿ ವೈಟ್ ಕಲರ್, ಬೇರೆ ಬೇರೆ ಕಲರ್ ನೋಡ್ಬೋದು. ಚೆನ್ನಾಗಿದ್ಯಾ ಸಿಟಿ? ನೀವು ಹಿಡ್ಕೊಳ್ತೀರಾ? ಅವ್ರಿಗೆ ಏನಾದ್ರು ಮಾಡ್ತಾ ಏನು ಮಾಡಿ ಮನೆಗೆ ತಗೊಂಡು ಹೋಗ್ತೀರಾ? ನೋಡಿ, ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಗಿನಿ ಪಿಗ್ ಅಂತ. ಟೀಚರ್ ಲೆಸನ್ ಮಾಡ್ಬೇಕಾರೆ ಅರೆ ಇವ್ರ ಕಣ್ಣು ಓಪನ್ ಮಾಡ್ಕೊಂಡು ನಿಂತೇನೆ ಹೋಗ್ತಾರೆ. ನೋಡ್ತಾ ಇದ್ದೀರಲ್ಲ, ಸೊ ಯಾರಿಗೆಲ್ಲ ಆ್ಯನಿಮಲ್ಸ್ ತುಂಬ ಇಷ್ಟ ಆಗುತ್ತೋ ಅವರು ಈ ಜಾಗಕ್ಕೆ ಹೋದರೆ ತುಂಬ ಎಂಜಾಯ್ ಮಾಡ್ಬೋದು. ಯಾಕಂದರೆ ನಾನು ಹೇಳಿದ ಹಾಗೆ ಇಲ್ಲಿ ಆಗುವಂಥ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ನಾವೇ ಟಚ್ ಮಾಡಿ ಫೀಲ್ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನು ನಾನು ನನ್ನ ಮಕ್ಕಳಲ್ಲಿ ಅಲ್ಲದೆ ಅಲ್ಲಿ ಬಂದಿರೋ ಅಂಥ ಬೇರೆ ಜನಗಳ ಕಣ್ಣಲ್ಲೂ ನೋಡ್ತಾ ಇದ್ದೆ. ಸೊ
ದೇ ರಿಯಲಿ ಎಂಜಾಯ್ಡ್ ಇಟ್. ತುಂಬ ಎಂಜಾಯ್ ಮಾಡ್ತಾಯಿದ್ರು ಪ್ರತಿಯೊಬ್ಬರೂ ಅಲ್ಲಿ. ನಾವು ಹೋದಾಗ ನಾವು 3 ಜನ ಬಿಟ್ಟರೆ ಇನ್ನೂ 2 ಇದ್ದರು. ಅದಾದಮೇಲೆ ನೋಡಿ ಜನ ಸ್ಟಾರ್ಟ್ ಆಯಿತು, ಬರ್ತಾನೆ ಇದ್ರು, ಬ್ಯಾಚ್ ವೈಸ್ ಬರ್ತಾಯಿದ್ರು. ಸೊ ಜನ ಬರ್ತಾ ಬರ್ತಾ ಒಂದು ಗ್ರೂಪ್ ಥರ ಆಯಿತು. ಎಲ್ಲರೂ ಒಂಥರ ಮಿಂಗಲಾಗಿ ಒಬ್ರಿಗೊಬ್ರು ಖುಷಿಯಾಗಿ ಜೊತೆ ಸೇರಿಕೊಂಡು ಅನಿಮಲ್ಸ್ನ ಟಚ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದೂ ಖುಷಿಯಾಗಿ ಅಲ್ಲಿ ಅವರ ಟೈಮನ್ನು ಕಳೀತಾ ಎಂಜಾಯ್ ಇದು ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಇಲ್ಲೇ ನೋಡ್ತಾ ಇದಾರೆ, ಇದನ್ನ ಗ್ರೀನ್ ಇಗ್ವಾನ ಅಂತ ಕರೀತಾರೆ. ಓಕೆನಾ, ಸೌತ್ ಅಮೆರಿಕಾದವರು. ನಿಮ್ ಪ್ರಕಾರ ಏನ್ ತಿನ್ಬೋದು? ಅದೇ ಹುಳ. ನೆಕ್ಸ್ಟ್ ಇನ್ಯಾವ್ದರ್ಗೆ ಸರ್? ಸೊ ಅಲ್ಲಿರೋರೆಲ್ಲ ಇದನ್ನ ನೋಡಿ ಇದು ಇನ್ಸೆಕ್ಟ್ ಈಟರ್ ಅಂತ ಅನ್ಕೊಂಡ್ರು, ಬಟ್ ಇಲ್ಲ, ಇದು ದಾಸವಾಳ ಹೂವನ್ನ ಇಷ್ಟಪಟ್ಟು ತಿನ್ನುತ್ತಂತೆ. ಹೂವನ್ನ ತಿನ್ನುವಂತ ಒಂದು ಅನಿಮಲ್ ಇದು. ಈಗ ಕುದುರೆಗಳನ್ನು ನೋಡೋಕ್ಕಾಗ್ತಿದ್ವಿ. ಇಲ್ಲೂ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ವಿಷಯ ಇತ್ತು, ಅದು ನಾನು ತೋರಿಸ್ತೀವಿ. ಮಿಸ್ ಮಾಡದೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಸೊ ಇವಳೆ ಮಾಯಾ, ಇವಳ ಜೊತೆಗೆ ಇನ್ನ 2 ಇದ್ದಾರೆ. ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ನ ಇವ್ರ ಹತ್ರನೇ ಕೇಳೋಣ. ಕಾಲಲ್ಲಿ ಪೋಷಣೆ ಏನಿದೆ, ಪಾದ ಏನಿರುತ್ತಲ್ಲ ಅದನ್ನ ಕೂಪ್ ಅಂತ ಹೇಳ್ತೀವಿ, ಅಥವಾ ಕನ್ನಡದಲ್ಲಿ ಗೊರಸು ಅಂತ ಕರಿತೀವಿ. ಇವರನ್ನೆಲ್ಲ ಗೊರಸುಗಳಿರುವಂಥ ಪ್ರಾಣಿಗಳು, ಅಂದರೆ ಕೂಪ್ ಅನಿಮಲ್ಸ್ ಅಂತ ಹೇಳಿ ಕರಿತೀವಿ. ಈ ಥರ ಗೊರಸುಗಳಿರುವಂಥ ಪ್ರಾಣಿಗಳಿಗೆಲ್ಲ ಕಣ್ಣುಗಳು ಯಾವತ್ತೂ ಸೈಡಲ್ಲಿರುತ್ತೆ. ಸೊ ಸೈಡಲ್ಲಿರೋ ಕಾರಣ ಇವರಿಗೆ ತುಂಬ ಚೆನ್ನಾಗಿ ಎಲ್ಲ ಕಾಣುತ್ತೆ. ಆದರೆ 2 ಜಾಗದಲ್ಲಿ ಮಾತ್ರ ಅವ್ರಿಗೆ ಕಾಣೋದಿಲ್ಲ. ಯಾವ ಜಾಗದಲ್ಲಿ ಇರ್ಬೋದು? ಬ್ಯಾಕಲ್ಲಿ ಕಾಣೋದಿಲ್ಲ, ಹಾಗೇನೆ ಫ್ರಂಟಲ್ಲಿ ಕಾಣೋದಿಲ್ಲ. ಸೊ ಹಾಗಾಗಿ ಈ ಪ್ರಾಣಿಗಳನ್ನ ಅಪ್ರೋಚ್ ಮಾಡ್ಬೇಕಾದ್ರೆ ಅಥವಾ ಮುಟ್ಬೇಕಾದ್ರೆ, ನೀವು ಪ್ರಾಣಿಗಳನ್ನ ಮುಟ್ಬೇಕಾದ್ರೆ ಮುಂದೆಯಿಂದ ಹಿಂದೆಯಿಂದ ಹೋಗಬಾರ್ದು. ಯಾವತ್ತು ಸೈಡಿಂದ ಅಪ್ರೋಚ್ ಮಾಡಬೇಕು. ಹಸು ಆಗಿರಲಿ, ಕುರಿ ಆಗಿರಲಿ, ಮೇಕೆ ಆಗಿರಲಿ, ಯಾವುದೇ ಪ್ರಾಣಿಗಳಿಗೆ ಈ ಥರ ಕೂಪ್ ಅಥವಾ ಗೊರಸು ಕಾಣುತ್ತೆ, ಆ ಪ್ರಾಣಿಗಳಿಗೆಲ್ಲ ಯಾವತ್ತು ಸೈಡಿಂದ ಅಪ್ರೋಚ್ ಮಾಡಬೇಕು. ಇದು ಇಲ್ಲಿ ಯಾವ ಪ್ರಾಣಿಯನ್ನ ನೋಡ್ತಾ ಇದ್ದೀವಿ? ಎಷ್ಟು ಹಾರ್ಸ್ ಇದೆ? 3 ಇದೆಯಾ? ನಮ್ಮ ಹತ್ರ ಇಲ್ಲಿ ಒಂದೇ ಹಾರ್ಸ್ ಇರುತ್ತೆ. ಏನು ಇವರಿಬ್ರು ಯಾರು? ಇದನ್ನ ಪೋನೀಸ್ ಅಂತ ಹೇಳಿ ಕರಿತೀವಿ. ಪೋನಿ ಅಂತ ಹೇಳೋರೇನು? ಪೋನಿ ಅಂದ್ರೆ ನೋಡಿದ್ರಲ್ಲ. ಸೊ ಹಾರ್ಸು, ಪೋನಿ ಅಂತ 2 ಟೈಪ್ ಇದೆ. ಇದು ನನಗೂ ಗೊತ್ತಿರಲಿಲ್ಲ, ತಿಳ್ಕೊಂಡಂಗೆ ಆಯಿತು. ಹಾಗೆ ಇಲ್ಲಿ ಅನಿಮಲ್ಸ್ನ ಮುಟ್ಟೋದಕ್ಕಷ್ಟೇ ಅಲ್ಲ, ಅವುಗಳಿಗೆ ಊಟ ಮಾಡಿಸೋದಕ್ಕೆ ಕೂಡ ಅವಕಾಶ ಇದೆ. ಈ ರೀತಿ ಹುಲ್ಲುಗಳನ್ನ ನಾವು ಡೈರೆಕ್ಟ್ ಆಗಿ ಟರ್ಟಲ್. ಯಾರು ಹೇಳ್ಬೋದು ವ್ಯತ್ಯಾಸ ಟರ್ಟಲ್ಗೂ ಟಾಟಾಯ್ಸ್ಗೂ? ಇದು ಇವಾಗ ಟರ್ಟಲ್ ಟಾಟಾಯ್ಸ್, ನೀರಾಮೇನ ನೆಲರಾಮೇನ? ಇದು ಟರ್ಟಲ್ ಕೂಡ ಅಲ್ಲ, ಟಾಟಾಯ್ಸ್ ಕೂಡ ಅಲ್ಲ, ಇದು ಟೆರಾಪಿನ್ ಅಂತ ಹೇಳಿ. ಸೊ ಟೆರಾಪಿನ್ ಬಂದ್ಬಿಟ್ಟು ಕೆರೆ ಆಮೆಗಳು, ಕೆರೆಗಳಲ್ಲಿ ಜಾಸ್ತಿ ಕಾಣಿಸುವಂತ ಆಮೆ, ಪಾಂಡ್ ಅಲ್ಲೆಲ್ಲ. ಸೊ ಇವರಿಗೆ ವೆಬ್ಡ್ ಫೀಟ್ ಇರುತ್ತೆ, ಬಾತುಕೋಳಿಗಳ ತರ ವೆಬ್ಡ್ ಫೀಟ್ ಇರುತ್ತೆ, ಚರ್ಮ ಕೂಡ ಇರುತ್ತೆ, ಕ್ಲಾಸ್ ಕೂಡ ಇರುತ್ತೆ. ಇವ್ರು ನೀರ್ನಲ್ಲೂ ಈಸ್ತಾರೆ, ಹಾಗೆ ನೆಲದ ಮೇಲೂ ಕೂಡ ನಡೀತಾರೆ. ಓಕೆ, ಈ ಸ್ಪೆಸಿಫಿಕ್ ಬ್ರೀಡ್ ಅನ್ನ ನಾವು ರೆಡ್ ಇಯರ್ ಸ್ಲೈಡರ್ ಅಂತ ಹೇಳಿ ಕರಿತೀವಿ. ಟಚ್ ಮಾಡು ಮೇಲೆ ಮುಟ್ಟಿಲ್ಲ. ಹೇಗಿದೆ ಶಿಖರ್? ಹೇಗಿದೆ ಅದು ಮುಟ್ಟದಲ್ಲ? ಸಾಫ್ಟ್ ಇದೆಯಾ? ಹಾರ್ಡ್ ಇಲ್ವಾ? ಬ್ರೌಸರ್ಸ್ ಅಂತ ಹೇಳಿ ಕರಿತೀವಿ. ಈ ಒಂದು ಜಾಗ ನನಗೂ ಇಷ್ಟ ಆಯಿತು, ಯಾಕಂದರೆ ಇವೆಲ್ಲ ಆರಾಮಾಗಿ ಲೇಝಿ ಆಗಿದ್ರು, ಕೂತಿದ್ದಲ್ಲೇ ಕೂತಿದ್ರು, ಎಲ್ಲೋ ಎದ್ದು ಓಡಾಡೋದು ಆ ಥರ ಎಲ್ಲ ಯಾವುದೂ ಇರಲಿಲ್ಲ. ಆರಾಮಾಗಿ ಕೂತ ಜಾಗದಲ್ಲೇ ಮಲ್ಕೊಂಡಿದ್ದ ಜಾಗದಲ್ಲೇ ಮಲ್ಕೊಂಡಿದ್ರು. ಮಕ್ಕಳುಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಅಲ್ಲಿ ಹೋಗ್ದವ್ರು ಎಲ್ಲರನ್ನು ಮುಟ್ಟಿ ಅದನ್ನು ಮಸಾಜ್ ಮಾಡ್ತಾಯಿದ್ರೆ ಅವು ಎಂಜಾಯ್ ಮಾಡ್ತಾಯಿದ್ವು. ಸೊ ಹೀಗೆ ಅಲ್ಲಿನ ಒಂದು ಟೈಮ್ ಕಳೀತು. ನೋಡಿ, ನಾವು ಎಷ್ಟೋ ಅನಿಮಲ್ಸ್ನ ನೋಡಿದಾಗ ಇದನ್ನು ನಾವು ನೋಡಿದ್ದೀವಿ ಆಲ್ರೆಡಿ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅದ್ರ ಬಗ್ಗೆ ಆ್ಯಕ್ಚುಯಲ್ ಡೀಟೇಲ್ಸ್ ನಮಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದು ಗಿನಿ ಪಿಗ್ಸ್, ಸ್ಟಾರ್ಟಿಂಗ್ ನೋಡಿದ್ವಲ್ಲ ಅದೇ ಕ್ಯಾಟಗರಿ.
ಸೊ ಇಲ್ಲಿ ಪ್ರಾಣಿ ಪ್ರಪಂಚ ಬರ್ಡ್ ಸ್ಯಾಂಕ್ಚುರಿ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು. ಆನಿಮಲ್ಸು ಇದೆ, ಹಾಗೆ ಬರ್ಡ್ಸ್ ಕೂಡ ಇದೆ, ಅದಕ್ಕೋಸ್ಕರ ಈ ಹೆಸರಿಟ್ಟಿದ್ದಾರೆ ಅಂತ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಇದೆ, ಬನ್ನಿ ನೋಡೋಣ. ನೋಡಕ್ಕೆ ಎಷ್ಟು ಸುಂದರವಾಗಿದೆ ಅಲ್ಲ ಇದು. ಇದೊಂದು ವಿಶೇಷ ಜಾತಿಯ ಫಿಶ್, ಆರ್ಚರ್ ಫಿಶ್ ಅಂತ ಹೇಳ್ತಾರೆ ಇದನ್ನ. ಈಗ ನೋಡಿ ಒಂದು ಟ್ರಿಕ್ ತೋರಿಸ್ತಾರೆ ಅವರು. ಸೊ ಫುಡ್ಗೋಸ್ಕರ ಅದು ಎಷ್ಟು ಚೆನ್ನಾಗಿ ನೀರನ್ನು ಶೂಟ್ ಮಾಡುತ್ತೆ ಅಂದರೆ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿತ್ತು ಅದು ಸೀನು. ನೋಡಿ ನೀರು ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, ಅದು ಹನಿ ಎಗರುತ್ತಾ ಇರೋದು. ಸೊ ನೀರನ್ನು ಅಷ್ಟು ಒಂದು 10 ಫೀಟ್ ತನಕ ಅದು ಶೂಟ್ ಮಾಡ್ತಾ ಇತ್ತು. ಸೊ ಅಷ್ಟು ಕೆಪಾಸಿಟಿ ಇದೆ ಅದಕ್ಕೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಮಕ್ಕಳು ಮತ್ತು ದೊಡ್ಡವರು ಕೂಡ ಇದನ್ನು ತುಂಬ ಎಂಜಾಯ್ ಮಾಡಿ ನೋಡಿದ್ರು. ಇದೇನು ಗೊತ್ತಾ, ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ಆಕ್ವೇರಿಯಂ. ಸೊ ಎಸ್, ನಾವಲ್ಲಿ ಹೊರಗಡೆ ಒಂದು ಆರ್ಚರ್ ಫಿಶ್ನ ನೋಡ್ಕೊಂಡು ಬಂದ್ವಿ. ಈಗ ಬಿಗ್ ಅಕ್ವೇರಿಯಂ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಆಫ್ ಫಿಶಸ್ ಇತ್ತು. ಅದರಲ್ಲೂ ಕೂಡ ಪ್ರತಿಯೊಂದನ್ನು ಎಕ್ಸ್ಪ್ಲನೇಷನ್ ಕೊಟ್ಟರು, ಅದ್ರ ಬಗ್ಗೆ, ಅದ್ರ ಜಾತಿ ಬಗ್ಗೆ, ಅದು ಅವ್ರಿಗೆ ಎಲ್ಲಿಂದ ಸಿಕ್ತು, ಹೇಗೆ ತಂದರು, ಹೀಗೆ ಪ್ರತಿಯೊಂದನ್ನು ಹೇಳಿದ್ರು. ಈ ಬರ್ಡ್ ಅಂತೂ ಎಲ್ಲರನ್ನು ಬಾ ಬಾ ಅಂತ ಕರಿತಾ ಇತ್ತು, ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು. ಮೀನುಗಳಲ್ಲೂ ಲೇಜಿ ಮೀನುಗಳು ಇದ್ದಾವೆ ಅಂತಲೂ ನೋಡ್ದಂಗೆ ಆಯಿತು. ಎಷ್ಟೋ ಫಿಶ್ಗಳು ಆಕ್ಟಿವ್ ಆಗಿ ಫುಲ್ ಓಡಾಡ್ಕೊಂಡಿದ್ರೆ ಇಲ್ಲಿ ಒಂದು ಫಿಶ್ ಆರಾಮಾಗಿ ನಿದ್ದೆ ಮಾಡ್ತಾ ಇತ್ತು. ಇದೆ ಮತ್ತೆ ಅಲ್ಲಿ ಈಮೋದು ಎಗ್ ಕೂಡ ತೋರಿಸಿದ್ರು. ಇವ್ರಿಗೇನು ಭಯನೇ ಆಗಲ್ವಾ ಅಂತ ಎಲ್ಲ ಜನ ಹೇಳ್ತಾ ಇದ್ರು. ಆ ರೀತಿ ಶಿಶಿರ್ ಶೇಖರ್ ಪ್ರತಿಯೊಂದನ್ನು ಮುಟ್ಟಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರು. ನೋಡಿ ಇದೊಂದು ಭಯಾನಕವಾಗಿದೆ. ನನಗಂತೂ ಭಯ ಆಗ್ತಿತ್ತು, ಬಟ್ ಅವ್ರಿಗೊಂದು ಸ್ವಲ್ಪನೂ ಭಯ ಇಲ್ಲ. ಆರಾಮಾಗಿ ಕೈಯಲ್ಲಿ ಹಿಡ್ಕೊತಾ ಇದ್ದಾರೆ ಇಬ್ರು ಹೆಬ್ಬಾವನ್ನ. ಓ ಮೈ ಗಾಡ್, ನೋಡಿ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿ ಕೈಯಲ್ಲಿ ಇಸ್ಕೊತಾ ಇದ್ದಾರೆ ಅಂದ್ರೆ ಸ್ವಲ್ಪನೂ ಭಯ ಇಲ್ಲ. ಅವರಿಬ್ಬರನ್ನ ನೋಡಿ ಇನ್ನೊಂದು ಮಗುನು ಕೂಡ ಜಾಯ್ನ್ ಆಯಿತು. ಆಮೇಲೆ ಇವರಿಬ್ಬರಿಗೆ ರಾಜ ಹುಲಿ ಅಂತ ಪೆಟ್ ನೇಮ್ ಇಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಧೈರ್ಯವಾಗಿ ಎಲ್ಲದಕ್ಕೂ ಮುನ್ನುಗ್ತಾ ಇರ್ತಾರೆ ಹುಲಿ ಥರ. ಸೊ ನೋಡಿದ್ರಲ್ಲ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಅವರು ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಕಮೆಂಟ್ಸನ್ನು ಶೇರ್ ಮಾಡ್ಕೊಳ್ಳಿ. ಆ್ಯನಿಮಲ್ಸ್ ಲವರ್ಸ್ಗೆ ಇದು ನೋಡಬೇಕಾದಂಥ ಒಂದು ಜಾಗ ಅಂತ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ ಆಂಟಿ ಟವಲ್ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಏನಕ್ಕೆ ಗೊತ್ತಾ, ಬಿಸಿಲಿದೆ ಅಂತ ಅನ್ಕೊಂಬೇಡಿ, ಬರ್ಡ್ಸ್ ಕುತ್ಕೊಳ್ಳುತ್ತೆ ಅಂತ. ಸೇಫ್ಟಿ ಮೆಷರ್ ಆಂಟಿದು ಸೂಪರ್ ಐಡಿಯಾ ಅಲ್ಲ. ಸೊ ಜೋಕ್ ಅಪಾರ್ಟ್. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಿಮಗೆ ಇಷ್ಟ ಆಯಿತೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗುತ್ತೆ. ಕಮೆಂಟ್ ಮೂಲಕನೂ ನನಗೆ ತಿಳಿಸ್ಕೊಡಿ. ಸೊ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್.